ಹಾಯ್ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತ ಯಾವ ಒಂದು ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂತಂದ್ರ ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಂದ್ರ ಏನು? ಇದನ್ನ ನಾವು ಹೇಗೆ ಮಾಡ್ಬೇಕಾಗ್ತದ? ಯಾವ ಒಂದು ಟೈಮ್ ಫ್ರೇಮ್ ಅನ್ನ ಇದರಲ್ಲಿ ಯೂಸ್ ಮಾಡ್ಬೇಕಾಗ್ತದ? ಅಂದ್ರೆ ಈಗ ನಾವು ಇಂಟ್ರಾಡೇ ಒಳಗ 15 ಮಿನಿಟ್ಸ್ ಚಾರ್ಟ್ ಅನ್ನು ಯೂಸ್ ಮಾಡ್ತೀವಿ, 5 ಮಿನಿಟ್ಸ್ ಚಾರ್ಟ್ ಅನ್ನು ಯೂಸ್ ಮಾಡ್ತೀವಿ, 10 ಮಿನಿಟ್ಸ್ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಈ ತರ ಆಗಿ ನಾವು ಇಂಟ್ರಾಡೇಯಲ್ಲಿ ಯೂಸ್ ಮಾಡ್ತೀವಿ ಟೈಮ್ ಫ್ರೇಮ್ ಅನ್ನ. ಈಗ ನಾವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ಬೇಕಂದ್ರ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡ್ಬೇಕಂದ್ರ ನಾವು ಯಾವ ಒಂದು ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡ್ಬೇಕಾಗ್ತದ ಮತ್ತು ನಾವು ಯಾವಾಗ ಇದರಲ್ಲಿ ಎಕ್ಸಿಟ್ ಆಗ್ಬೇಕು, ಎಲ್ಲಿ ಎಂಟ್ರಿಯನ್ನ ಆಗ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಈ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ ವಿಡಿಯೋನಲ್ಲಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡ್ಬೇಕಂದ್ರ ನಾವು ಯಾವಾಗ್ಲೂ ಡೈಲಿ ಚಾರ್ಟ್ ಅನ್ನ ನಾವು ನೋಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ವೀಕ್ಲಿ ಚಾರ್ಟ್ ಅನ್ನ ನಾವು ಓಪನ್ ಮಾಡಿ ಅದರಲ್ಲಿ ನಾವು ನೋಡ್ಬೇಕಾಗ್ತದೆ. ರೆಸ್ಟೆಂಟ್ ಲೈನ್ ಕ್ಯಾಂಡಲ್ ಎಲ್ಲಿ ಕ್ಲೋಸ್ ಆಗಿದೆ, ರೆಸ್ಟೆಂಟ್ ಲೈನ್ ಮೇಲೆ ಇದೆಯೋ, ಡಿಮ್ಯಾಂಡ್ ಝೋನ್ ಕಡೆ ಇದೆಯೋ, ಹೇಗೆ ಅಂತ ಹೇಳಿ ನಾವು ಸ್ವಲ್ಪ ನಮ್ಗೆ ಅದರಲ್ಲಿ ಕ್ಯಾಂಡಲ್ಸ್ ಬಗ್ಗೆ ಗೊತ್ತಿದ್ದವ್ರಿಗೆ ಇದು ತುಂಬಾನೇ ಈಸಿಯಾಗಿ ನಾವು ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡಬಹುದು. ಆದ್ರ ನಮ್ಗ ಕ್ಯಾಂಡಲ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿ ಇಲ್ಲ ಅಂದ್ರ ಅವರು ಸ್ವಲ್ಪ ಏನ್ ಕನ್ಫ್ಯೂಷನ್ ಏನ್ ಇರ್ತದಲ್ಲ ನಿಮಗೆ, ಅವರಿಗೋಸ್ಕರ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಇಂಟ್ರಾಡೇ ಅಂದ್ರೆ ನಾವು ಮುಂಜಾನೆ 9:30ಗೆ ನಾವು ಒಂದೇನ ಟ್ರೇಡಿಂಗ್ ಅನ್ನ ಮಾಡ್ತೀವಿ ಅಂದ್ರ ಇದ್ರಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಟ್ರಾಡೇ ಒಳಗ ಸಂಜೆ 3:30 ತನ ನಾವು ಅದರಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದೆ. ಆದ್ರೆ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ಹಾಗಿರುವುದಿಲ್ಲ. ನೀವು ಒಂದು ವಾರದ ತನ ಆದ್ರೂ ಬಿಡಬಹುದು, ತಿಂಗಳ ತನ, 3 ತಿಂಗಳ ತನ ಈ ತರ ನೀವು ಇದರಲ್ಲಿ ಅಮೌಂಟ್ ಅನ್ನ ಬಿಡಬಹುದು. ಯಾವಾಗ ನಿಮಗೆ ಪ್ರಾಫಿಟ್ ಆಗ್ತದಲ್ಲ ಅವಾಗ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಸ್ವಿಂಗ್ ಟ್ರೇಡಿಂಗ್ ನಡೀತದ. ಈಗ ಒಂದು ಒಳ್ಳೆ ಸ್ಟಾಕ್ ಅನ್ನ ನಿಮ್ಗೋಸ್ಕರ ಒಂದು ಒಳ್ಳೆ ಸ್ಟಾಕ್ ಅನ್ನ ಈಗ ನಾನು ಇವತ್ತು ಯಾವಾರ ಅಂದ್ರೆ ರವಿವಾರ, ಈಗ ಸೋಮವಾರದಿಂದ ಶುಕ್ರವಾರ ತನ ಒಂದು ಒಳ್ಳೆ ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡುವವರಿಗೆ ಒಂದು ಒಳ್ಳೆ ಸ್ಟಾಕ್ ಅನ್ನ ನಾನು ಸರ್ಚ್ ಮಾಡಿದ್ದೀನಿ. ಅದು ಯಾವ್ದಂದ್ರೆ ಇನ್ಫೋಸಿಸ್ ಒಂದು ಒಳ್ಳೆಯ ಸ್ಟಾಕ್ ಇದೆ. ಈ ಸ್ಟಾಕ್ ನಲ್ಲಿ ನೀವು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರ್ತದೆ ಈಗ ನಿಮ್ಗೆ, ಸ್ವಲ್ಪ ಬಿಗ್ನರ್ಸ್ಗೆ. ಅವಾಗ ಈಗ ನಾವು ನೋಡ್ಬೇಕಂದ್ರ ಏನಾಗಿದೆ, ಈಗ ನಾ ಇದು ಡೈಲಿ ಚಾರ್ಟ್ ಅನ್ನ ಓಪನ್ ಮಾಡಿದ್ದೀನಿ. ಈಗ ಇದ್ರೊಳಗ ನಾವು ಸರ್ಚ್ ಅನ್ನ ಮಾಡ್ಬೇಕಾಗ್ತದೆ. ನಾವು ಫಸ್ಟ್ ರೆಸ್ಟೆಂಟ್ ಲೈನ್ ಅನ್ನ ಇಲ್ಲಿ ಹಾಕೊಳ್ಳೋಣ. ರೆಸ್ಟೆಂಟ್ ಲೈನ್ ಅನ್ನ ಇಲ್ಲಿ ಹಾಕೊಂಡೆ ನಾನು. ರೆಸ್ಟೆಂಟ್ ಲೈನ್ ಅನ್ನ ಹಾಕೊಂಡಾಗ ಇಲ್ಲಿ ನಾವು ಒಂದ್ ಸ್ವಲ್ಪ ನೋಡ್ಬೋದು. ಇಲ್ಲಿ ಕ್ಯಾಂಡಲ್ಸ್ ಏನಾಗಿದೆ, ರೆಸ್ಟೆಂಟ್ ಲೈನ್ ನ ಕೆಳಗಡೆ ಕ್ಲೋಸ್ ಆಗಿದೆ. ಇಲ್ಲಿ ಕೆಳಗಡೆ ಆಗಿದೆಯೋ ಮೇಲ್ ಆಗಿದೆಯೋ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಇಲ್ಲಿ ನಾವು ನೋಡ್ಕೋಬೇಕಾಗ್ತದ. ಈಗ ಕ್ಯಾಂಡಲ್ಸ್ ಇಲ್ಲಿ ರೆಸ್ಟೆಂಟ್ ಲೈನ್ ನ ಕೆಳಗಡೆ ಕ್ಲೋಸ್ ಆಗಿದೆ. ಈಗ ಅಂದ್ರ ಈಗ ಮಾರ್ಕೆಟ್ ಏನ್ ಆಗ್ಬೇಕಂದ್ರೆ ಈಗ ಸೋಮವಾರದಿಂದ ಮಾರ್ಕೆಟ್ ಬೀಳುವುದು, ಸೆಲ್ಲಿಂಗ್ ಪ್ರೆಷರ್ ನಲ್ಲಿ ಮಾರ್ಕೆಟ್ ಇದೆ ಈಗ. ಹಾಗಾಗಿ ನೀವು ಇದರಲ್ಲಿ ಸೆಲ್ ಅನ್ನ ಸೋಮವಾರ ಇದರಲ್ಲಿ ನೀವು ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರ ಇದರಲ್ಲಿ ನೀವು ಗ್ಯಾರಂಟಿ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು. ನಿಮ್ಮ ಫಸ್ಟ್ ಟಾರ್ಗೆಟ್ ಎಲ್ಲಿ ಆಗಿರ್ಬೇಕಂದ್ರ ನಿಮ್ಮ ಫಸ್ಟ್ ಟಾರ್ಗೆಟ್, ಒಂದ್ ನಿಮಿಷ ಕರೆಕ್ಟ್ ಆಗಿ ಹೇಳ್ತೀನಿ. ನಿಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿ ಇದೇನಿದೆ ಅಲ್ಲ, ಇದು ಡಿಮ್ಯಾಂಡ್ ಝೋನ್ ಅನ್ನ ಈಗ ಓಪನ್ ಮಾಡಿದೀನಿ. ಈಗ ಇದು ನಿಮ್ಮ ಒಂದು ಫಸ್ಟ್ ಟಾರ್ಗೆಟ್ ಆಯ್ತು. ರೆಸ್ಟೆಂಟ್ ಲೈನ್ ಕೆಳಗಡೆ ಇಲ್ಲಿ ಮಂಡೇ ನೀವು ಇಲ್ಲಿ ಸೋಮವಾರ ದಿನ ಇಲ್ಲಿ ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರಿ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರಿ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ಅಂತ ಹೇಳಿ ತಿಳ್ಕೊಂಡ್ರ ನೀವು
ಇಲ್ಲಿ 1500ಕ್ಕೆ ನೀವು ಇಲ್ಲಿ ಇಲ್ಲಿ ಏನದಲ್ಲ 1500, ಈಗ 1500 ಕೆಳಗಡೆ ಇಲ್ಲಿ ಮಾರ್ಕೆಟ್ ಕ್ಯಾಂಡಲ್ಸ್ ಕ್ಲೋಸ್ ಆಗಿದೆ. ಇಲ್ಲಿ ನೀವು ಎಂಟ್ರಿಯನ್ನ ಸೋಮವಾರ ಮಾಡಿದ್ರಿ ಅಂತಂದ್ರ ನೀವು ಪ್ರಾಫಿಟ್ ಅನ್ನ ಎಲ್ಲಿ ಬುಕ್ ಮಾಡ್ಕೋಬೇಕಂದ್ರ 1416 ಇಲ್ಲಿಗೆ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕಾಗ್ತದೆ. ಇದು ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. 1416 ಇದು ನಿಮ್ಮ ಫಸ್ಟ್ ಟಾರ್ಗೆಟ್. ಇಲ್ಲಿಂದ ನೀವು ಸೆಲ್ ಟ್ರೇಡ್ ಅನ್ನು ತಗೊಂಡ್ರೆ ಇದು ನಿಮ್ಮ ಫಸ್ಟ್ ಟಾರ್ಗೆಟ್. ಇಲ್ಲಿಗೆ ಬಂದ್ಮೇಲೆ ನೀವು ನಿಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಇನ್ನೊಂದು ಟ್ರೇಡ್ ಅನ್ನ ತಗೋಬೇಕು ಅಂದ್ಕೊಂಡಿದ್ರಿ ಅಂದ್ರ ಆಮೇಲೆ ನೀವು ಮತ್ತೆ ಕ್ಯಾಂಡಲ್ಸ್ ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗ್ತದ. ಈ ಡಿಮ್ಯಾಂಡ್ ಝೋನ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಯ್ತಪ್ಪ ಅಂದ್ರ ನೀವು ಅವಾಗ ಬೈ ಟ್ರೇಡ್ ಅನ್ನ ತಗೋಬೇಕಾಗ್ತದ. ಅವಾಗ ನಿಮ್ಮ ಟಾರ್ಗೆಟ್ 1500ಕ್ಕ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದ. ಇಲ್ಲ ಈ ಡಿಮ್ಯಾಂಡ್ ಝೋನ್ ಕೆಳಗಡೆ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ಕೊಂಡ್ರ ನಾವು ಆಮೇಲೆ ಮತ್ತೊಂದು ನಾವು ಸೆಲ್ ಟ್ರೇಡ್ ಅನ್ನ ತಗೋಬೇಕಾಗ್ತದ. ಅವಾಗ ನಿಮ್ದು ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಆಗಿರ್ತದ ಅಂತಂದ್ರ ನಿಮ್ಮ ಸೆಕೆಂಡ್ ಟಾರ್ಗೆಟ್ ನಿಮ್ಮ ಒಂದು ಸೆಕೆಂಡ್ ಟಾರ್ಗೆಟ್ ಇದು ಆಗಿರ್ತದ. ಎಲ್ಲಿ ಅಂದ್ರೆ ನೀವೀಗೇನು 1416 ಕೆಳಗಡೆ ಇಲ್ಲಿ ಡಿಮ್ಯಾಂಡ್ ಝೋನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರ ನೀವು ಇಲ್ಲಿ ಸೆಲ್ ಟ್ರೇಡ್ ಅನ್ನ ತಗೊಂಡ್ರ 1362 ಇಲ್ಲಿ ನಿಮ್ಮ ಸೆಕೆಂಡ್ ಟಾರ್ಗೆಟ್ ಇಲ್ಲಿಗೆ ಆಗಿರ್ತದ. ಈ ರೀತಿಯಾಗಿ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡಬಹುದು. ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡಬಹುದು. ನೀವು ಇದರಲ್ಲಿ ಒಂದು ವಾರ ಕೂಡ ಹೋಲ್ಡಿಂಗ್ ಮಾಡಬಹುದು, ಒಂದು ತಿಂಗಳು ಕೂಡ. ಈ ತರ ನಿಮ್ಗೆ ಯಾವ ರೀತಿಯಾಗಿ ಯಾವಾಗ ನಿಮ್ಗ ಪ್ರಾಫಿಟ್ ನನಗ್ ಸಾಕಪ್ಪ ಇಲ್ಲಿ ನಾ ಎಕ್ಸಿಟ್ ಆಗ್ಬೇಕು ನೀವು ಅಂದ್ಕೊಂಡಾಗ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಏನ್ ಹಾಕಿರ್ತೀರಲ್ಲ ಅದಕ್ಕೆ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬಹುದಾಗಿರ್ತದೆ. ಅದರಲ್ಲಿ ಈ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ಏನಿರ್ತದೆ ರಿಸ್ಕ್ ಕಮ್ಮಿ ಇರ್ತದೆ. ನೀವು ಯಾವಾಗ ಬೇಕಾದ್ರೂ ಇದು 1 ತಿಂಗಳ 2 ತಿಂಗಳ ಈ ತರ ನೀವು ಇದರಲ್ಲಿ ಬಿಡಬಹುದು. ಇದರಿಂದ ಏನಾಗಿರ್ತದ ಅಂದ್ರೆ ನಿಮ್ಗ ಲಾಸ್ ಕಮ್ಮಿ ಆಗ್ತದ, ಪ್ರಾಫಿಟ್ ಇದರಲ್ಲಿ ಆಗ್ತದೆ ನಿಮ್ಗ. ಹೀಗೆ ಒಂದು 4-5 ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡುವವರು ಒಂದು 4-5 ಸ್ಟಾಕ್ ಅನ್ನ ಹುಡ್ಕಾಡ್ಕೊಂಡು ಇಟ್ಕೋಬೇಕು. ಅದರಲ್ಲಿ ನಿಮ್ ಕನ್ಫರ್ಮ್ ಆಗಿ ಗೊತ್ತಿರೋ ಯಾವ ಒಂದು ಸ್ಟಾಕ್ಗಳು ಇರ್ತಾವ ಅದರಲ್ಲಿ ನೀವು ಟ್ರೇಡ್ ಅನ್ನ ಮಾಡ್ಕೊತಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಟ್ರೇಡ್ ಅನ್ನ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಾವೊಂದು ಸರ್ಚ್ ಮಾಡ್ಲಿಕ್ಕಾಗಿ ನನ್ನ ವಾಚ್ ಲಿಸ್ಟ್ ನಲ್ಲಿ ನಾನು ಸರ್ಚ್ ಮಾಡ್ಲಿಕ್ಕಾಗಿ ನನಗೆ ಇನ್ಫೋಸಿಸ್ ಈಗ ಒಂದು ಬೀಳ್ತಿರೋ ಒಂದು ಸ್ಟಾಕ್ ಅನಿಸ್ತು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತದ ಅಂತ ಹೇಳಿ. ಅದಕ್ಕಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.